ಬಸವರ ಮಾತನಾರು ನಾನು ಕ್ಯಾರ್ಗುಡ್ ಗ್ರಾಮ ಪಂಚಾಯತಿ ಪಾನಿಗಿಟ್ಟಿಯಿಂದ ಆಯ್ಕೆಯಾಗಿ ಸದಸ್ಯನಾಗಿದ್ದೇನೆ. ಈಗ 4 ವರ್ಷದಿಂದ ನೀವು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಸರ್. ಈಗ ಮುಂದೆ ಏನು ಅಭಿವೃದ್ಧಿ ಮಾಡ್ಕೋಬೇಕಂತ ಸರ್? ಈಗ ಮುಂದೆ ನೋಡ್ರಿ ಬದು ನಿರ್ಮಾಣ ಮಾಡೋದು, ಕೃಷಿ ಹೊಂಡ ಮಾಡೋದು, ಆಮ್ಯಾಗ ಹಳ್ಳ ಹುಳ ಅವೆಲ್ಲ ಸ್ವಚ್ಛತೆ ಮಾಡೋದು. ಆಮ್ಯಾಗ ಈಗ ಕೆಲ್ಸಕ್ಕೆ ಬರ್ತಾರಲ್ರಿ ಇವರು ಗ್ರಾಮಪಂಚಾಯತ್ನವರು, ಅವ್ರಿಗೆ ಏನೈತಿ ಇವು ದಿನಗೂಲಿ ಕಾರ್ಮಿಕರಿಗೆ ಇದು ನೀರ್ಗಾಲುವೆ ಅವನ್ನ ಹಾಕಿ ಕೊಡೋದು. ಆಮ್ಯಾಗ ಕೆರೆಕಟ್ಟೆ ಸ್ವಚ್ಛ ಮಾಡೋದು, ಹೂಳು ಎತ್ತೋದು, ಕಲ್ಪಿಂಚಿ ಮಾಡೋದು. ಆಮ್ಯಾಗ ಈ ಹೊಲದಾರಿ ಏನೈತಲ್ರಿ ಕಾಲ್ದಾರಿ, ಹೊಲದಾರಿ ಮೆಟ್ಲಿಂಗ್ ಮಾಡಿ ಅದನ್ನ ರೋಡ್ ಮಾಡೋದು. ಒಳ್ಳೆ ಚರಂಡಿಗಳನ್ನು ಡ್ರೈನೇಜ್ ಬರ್ತಾವಲ್ರಿ ಅವ್ನು ಸಿಸಿ ಗಟ್ಟರ್ ಮಾಡೋದು, ಒಳ್ಳೆ ಸಿಸಿ ರೋಡ್ ಮಾಡೋದು. ಆಮ್ಯಾಗ ಸ್ಕೂಲ್ಗಳಿಗೆ ಸಮತಟ್ಟು ನೆಲ ಮಾಡೋದು. ಕಾಂಪೌಂಡ್ ಎಲ್ಲ ಆಗೈತಿ. ಕಾಂಪೌಂಡ್ ಐತ್ರಿ ಸ್ವಲ್ಪ. ನಿಮ್ಮ ಊರಲ್ಲಿ ಆಟೋದ ಮೈದಾನ ಎಲ್ಲ ಇದೆ, ಕರೆಕ್ಟ್ ಆಗಿದೆ ಸರ್ ನಿಮ್ಮ ಶಾಲೆಯಲ್ಲಿ? ಐತ್ರಿ, ಅದನ್ನ ನೆಲ ಸಮತಟ್ಟು ಮಾಡೋದು ಐತ್ರಿ. ಅದನ್ನ ಮಾಡೋಕೆ ನಮ್ದು ಒಂದು ಇದು ಕನಸು ಐತ್ರಿ. ಆಮ್ಯಾಗ ಏನೈತ್ರಿ ಸ್ಮಶಾನದಂತೂ ಹೇಳಿದ್ದಾರೆ ಅವರು, ಸ್ಮಶಾನ ಅದು ಅಭಿವೃದ್ಧಿ ಮಾಡೋದು. ತಮ್ಮ ಊರಲ್ಲಿ ಬಯಲು ಶೌಚಾಲಯ ಬಗ್ಗೆ ಅಥವಾ ಶೌಚಾಲಯ ನಿರ್ಮಾಣಕ್ಕೋಸ್ಕರ ಎಷ್ಟು ನೀವು ಕೆಲಸ ಮಾಡಿದ್ದೀರಿ? ನಾವು ಶೌಚಾಲಯ ಆಲ್ರೆಡಿ ಒಂದಿಷ್ಟು ನಾವು ಬಂದಾಗ ಒಂದು 15-20 ಮಂದಿ ಶೌಚಾಲಯ ಮಾಡಿಸ್ಕೊಟ್ರು ಸರ್. ಆಮ್ಯಾಗ ಇನ್ನೂ ಈಗ ಕಟ್ಕೊಳ್ಳೋರಿಗೆ ಹೇಳಾಕತ್ತೀವಿ ರೀ, ಕಟ್ಕೋರಿ ನಾವು ಪಂಚಾಯತಿಯಿಂದ ನಿಮ್ಗೆ ಏನು ಅನುದಾನ ಐತಿ ಅದನ್ನ ನಾವು ಕೊಡಿಸ್ತೀವಿ ಅಂತ ಹೇಳೀವಿ. ಆಮ್ಯಾಗ ಬಸವ ಸತಿ ಆಗ್ಯಾವ್ರಿ. ಆಮ್ಯಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ ಒಂದು 2 ಮನೆಗೆ ನಮ್ಮ ಊರಲ್ಲಿ ಸೆಲೆಕ್ಟ್ ಆಗ್ಯಾವ್ರಿ. ಅವು ಆರ್ಡರ್ ಕಾಪಿನೂ ಬಂದಾರೆ, ಅವ್ರು ಕಟ್ಕೊಳಕ್ಕೆ ಹೇಳಿವ್ರಿ. ಮತ್ತೇನೈತ್ರಿ ಫ್ಲಡ್ ಮನೆ ಅಂತೂ ಆಗ್ಯಾವ್ರಿ.